ಬೇಗ ಬೇಗ ಹಾಸು ಭಾಗ್ಯ. ಹಾ ಅತ್ತೆ. ಕ್ಯಾಂಟೀನ್ಗೂ ಹೋಗು ನೆನ್ಪಿದೆ ತಾನೆ? ಹಾ ಸರಿ. ನನ್ ಫ್ರೆಂಡ್ ಏನ್ ಮಾಡ್ತಿದ್ದಾನೆ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಅತ್ತೆ, ಅವ್ರ ಮೀಟಿಂಗ್ ಅಲ್ಲಿ ಏನಾದ್ರು ಇರ್ತಾರೆ, ಸುಮ್ನೆ ಡಿಸ್ಟರ್ಬ್ ಮಾಡ್ದ ಹಾಗಾಗುತ್ತೆ. ಅಯ್ಯೋ ದೇವಾ. ಹಾಯ್ ಫ್ರೆಂಡ್. ಇದೇನಿದು ಅಮ್ಮ ವಾಯ್ಸ್ ಇದ್ದಂಗಿದೆ. ಏನು ಅತ್ತೆ, ಅವ್ರ ಮೀಟಿಂಗ್ ಅಲ್ಲಿ ಇದಾರೆ ಅನ್ಸುತ್ತೆ, ಬನ್ನಿ ಈ ಕಡೆ. ಅದಿ ಏನಾದ್ರು ಪ್ರಾಬ್ಲಮಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಯಾಕೆ? ಅಲ್ಲ, ನೀವ್ ಯಾರ ಹತ್ರ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಮಾತಾಡದ? ಇಲ್ವಲ್ಲ, ಯಾರು ಇಲ್ಲ ಇಲ್ಲಿ. ಅಲ್ಲ ಅತ್ತೆ, ಅವ್ರ ಮೀಟಿಂಗ್ ಅಲ್ಲಿ ಇದ್ರು ಅನ್ಸತ್ತೆ, ನೀವೇನ್ ಇಷ್ಟು ಜೋರಾಗಿ ನಕ್ಕೊಂಡಿರಲ್ಲ ನಿಂತಿದ್ರಲ್ಲ, ಡಿಸ್ಟರ್ಬ್ ಆಗಲ್ವಾ? ಅದನ್ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ ಅವನು. ಬಾಯ್ ಬಿಟ್ಟು ಹೇಗ್ ಹೇಳ್ತಾರೆ ಅತ್ತೆ, ಮೀಟಿಂಗ್ ಅಲ್ಲಿ ಇರ್ತಾರಲ್ವಾ? ನಾನ್ ಯಾಕೆ ನಗ್ತಿದ್ದೀನಿ ಗೊತ್ತಾ? ಹಾ ಅವನು ಅತ್ತೆ, ಇಲ್ಲ ನೀವ್ ನಕ್ಕು ಮುಗಿಸ್ಬಿಡಿ, ಇಲ್ಲ ಮಾತಾಡಿ. ನೀವ್ ನಕ್ಕೊಂಡ್ ಮಾತಾಡ್ತೀರ, ನಂಗೆ ಏನು ಅರ್ಥ ಆಗ್ತಿಲ್ಲ. ಬ್ರದರ್, ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಲ್ಲ? ಯಾ ಬ್ರದರ್, ಎವ್ರಿಥಿಂಗ್ ಇಸ್ ಫೈನ್, ಆಲ್ ಕ್ಲಿಯರ್. ಸೂಪರ್ ಬ್ರದರ್, ಆದಷ್ಟು ಬೇಗ ಎಲ್ಲರೂ ಸಿಗೋಣ. ಯಾ, ವಿಲ್ ಆಲ್ ಮೀಟ್ ಸೂನ್. ಯಾ, ಥ್ಯಾಂಕ್ ಯು ಸೊ ಮಚ್. Yes, I think it's going to be a very good project for all of us. Yes. ಹಲೋ, ಹೇಳು. ಆದಿಬ್ರು ಬನ್ನ? ನೋ ಮೇಡಮ್, ಬಂದಿಲ್ಲ. ವಾಟ್, ಬಂದಿಲ್ವಾ? ಮತ್ತಿವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಆದಿ ಸರ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಮೇಡಮ್, ಆದಿ ಸರ್ ಬಂದಿಲ್ಲ ಅಂತ ಹೇಳಿದೆ, ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ನ ಮ್ಯಾಮ್. ಏಯ್, ಲಾಜಿಕ್ ಎಲ್ಲ ನನ್ನ ಹತ್ರ ಮಾತಾಡಬೇಡ. ಕರೆಕ್ಟ್ ಆಗಿ ಏನ್ ವಿಷಯ ಅಂತ ಹೇಳು. ಮೇಡಮ್, ಆದಿ ಸರ್ ಆಫೀಸಿಗೆ ಬಂದಿಲ್ಲ, ಬಟ್ ಮೀಟಿಂಗ್ ನ ವಿಡಿಯೋ ಕಾಲ್ ಅಟೆಂಡ್ ಮಾಡಿದ್ದಾರೆ. ವಾಟ್, ವಿಡಿಯೋ ಕಾಲ್ ಅಲ್ಲ? ಎಲ್ಲದಾನೆ ಅಂತ ಏನಾದ್ರೂ ಗೊತ್ತಾಯ್ತಾ? ಮೇಡಮ್, ಅದರ ಲೊಕೇಶನ್ ಕ್ಯಾನ್ಸಲ್ ಅಲ್ವಾ? ಇಡಿಯಟ್, ಸ್ಟಾಪ್ ಜೋಕಿಂಗ್. ಮರ್ಯಾದೆಗೆ ಕೆಲಸ ಮಾಡ್ತೀಯಾ ಅಥವಾ ಬೇರೆಯವ್ರಿಗೆ ಹೇಳ? ಸಾರಿ ಮ್ಯಾಮ್, ಸಾರಿ ಮ್ಯಾಮ್. ನನ್ಗೆ ಅವ್ರು ಕಾಲ್ ನೋಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಆಯ್ತು, ಅವ್ರು ಯಾವ್ದೋ 5 ಸ್ಟಾರ್ ಹೋಟೆಲ್ ಅಲ್ಲಿ ಅಥವಾ ಯಾರದೋ ಮನೇಲಿ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನೋಡು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊ. ಮೇಡಮ್, ಇನ್ನೊಂದು ವಿಷಯ, ಆದಿತ್ಯ ಅವ್ರು ಒಬ್ಬರೇ ಅಂತೂ ಇಲ್ಲ, ಅದಂತೂ ನಿಜ. ವಾಟ್, ಒಬ್ನೇ ಇಲ್ವಾ? ವಾಟ್ ಡು ಯು ಮೀನ್? ಮೇಡಮ್, ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾರೋ ಲೇಡಿ ಬಂದು ಹಾಯ್ ಅಂತ ಹೇಳಿದ್ರು. ಏನಿದೆಲ್ಲ ಅಂತ ಕೇಳಿದ್ರು. ಅದಾದ್ಮೇಲೆ ಆದಿತ್ಯ ಸರ್ ಎಕ್ಸ್ಪ್ರೆಷನ್ ಫುಲ್ ಚೇಂಜ್ ಆಗೋಯ್ತು. ಅವ್ರ ಮುಖದಲ್ಲಿ ಒಂದ್ ಸಣ್ಣ ಟೆನ್ಷನ್ ಕಾಣಿಸ್ತಾ ಇತ್ತು. ಲೇಡಿನಾ? ವಾಟ್ ಆರ್ ಯು ಸೇಯಿಂಗ್? ಎಸ್ ಮೇಡಮ್, ಹೌದು. ಯಾರು ಏನು ಅಂತ ಗೊತ್ತಿಲ್ಲ, ಆದ್ರೆ ತಾಂಡವ್ ಸರ್ಗೆ ಎಲ್ಲ ಗೊತ್ತಿದೆ ಅಂತ ಅನಿಸ್ತಿದೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ತಾಂಡವ್ನ ಫಾಲೋ ಮಾಡು. ಏನೇ ಇನ್ಫಾರ್ಮೇಶನ್ ಇದ್ರು ಹೇಗಾದ್ರೂ ಮಾಡಿ ಕಲೆಕ್ಟ್ ಮಾಡ್ಕೊ, ಬಿಡಬೇಡ. ಬಾಯ್ ಸರ್. ಬಾಯ್ ಮೇಡಮ್. ತಾಂಡವ್ ಸರ್ ಎಲ್ಲೋ ಹೋಗ್ತಾ ಇದಾರೆ, ಏನು ಅಂತ ಚೆಕ್ ಮಾಡ್ತೀನಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಫೈನ್ ಫೈನ್,
You carry on. Keep me posted. ಏನ್ ಫ್ರೆಂಡ್ ನಿನ್ನ ಅವತಾರ ಇದು? ಹೇಗಿದೆ ನನ್ನ ಹೊಸ ಸ್ಟೈಲು? ಮಿಡಲ್ ಕ್ಲಾಸ್ ಸ್ಟೈಲ್. ಸೂಪರ್, ಹೊಸ ಸ್ಟೈಲ್ ಸೂಪರ್. ಗೆಳತಿ, ಸ್ಟೈಲು ಅಲ್ಲ ಏನೂ ಅಲ್ಲ. ನಾನು 2 ಪ್ಯಾಂಟ್ನ ನೆನ್ಸಾಕ್ಬಿಟ್ಟಿದ್ದೆ, ಒಗೆಯಕ್ ಮರ್ತೋಗ್ಬಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನೆನ್ಪಾಯ್ತು 2 ಪ್ಯಾಂಟ್ನ ನೆನ್ಸ್ಬಿಟ್ಟಿದ್ದೀನಿ ಅಂತ. ಮೀಟಿಂಗ್ ಬೇರೆ ತುಂಬಾ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ವಿಡಿಯೋ ಕಾಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಇಷ್ಟೇ ಅಲ್ವಾ ಕಾಣಿಸೋದು? ಅಯ್ಯೋ ಹೌದಲ್ವಾ? ಅಯ್ಯೋ ನಿಜ ಸಖತ್ತಾಗಿದೆ ನಿನ್ ಪ್ಲಾನ್ ಫ್ರೆಂಡ್. ನಿಜ ಹೇಳ್ತೀನಿ, ನಾನ್ ನಿನ್ ಪರಿಸ್ಥಿತಿ ಇದ್ದಿದ್ರೆ ನನ್ ತಲೆ ಓಡ್ತಿರ್ಲಿಲ್ಲ ಬಿಡು. ನೀ ನೋಡು ಎಷ್ಟ್ ಚೆನ್ನಾಗಿ ನಿಭಾಯಿಸಿದೀಯ ಅಂತ. ನಿನ್ನ ಆಫೀಸ್ನವ್ರಿಗಂತೂ ನೀನ್ ಈ ಅವತಾರದಲ್ಲಿ ಇದೀಯಾ ಅಂತ ಗೊತ್ತಾಗಿರಲ್ಲ ಫ್ರೆಂಡ್. ಹಾ, ಈ ತರ ಇಮಿಡಿಯೇಟ್ ಆಗಿ ಆಗೋ ಸಮಸ್ಯೆಗಳಿಗೆ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡೋದು ಕಲ್ತಿದ್ದೆ ಭಾಗ್ಯ ಅವರಿಂದ. ನನ್ನಿಂದಾನ? ಎಸ್, ನಿಮ್ಮಿಂದಾನೆ. ಅವತ್ತು ನಮ್ಮ ಆಫೀಸಲ್ಲಿ ಡೆಲಿಗೇಟ್ ಒಬ್ಬರ ಮಗು ಏನೋ ನುಂಗ್ಬಿಟ್ಟಿತ್ತು. ನಾವೆಲ್ಲರೂ ಪ್ಯಾನಿಕ್ ಆದ್ವಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಭಾರ್ಗವ್, ಭಾರ್ಗವ್, ಚಂದ್ರಿಕಾ, ಭಾರ್ಗವ್, ಸ್ವಲ್ಪ ನೀನು ಸಿಕ್ಕಾಕೊಂಡಿದ್ದು. ಆಗ ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ನ ಯೂಸ್ ಮಾಡಿ ಆ ಮಗುನ ಕಾಪಾಡಿದ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಕಿಶನ್ ಮಾತ್ರ ಬರ್ತಾರೆ ಅಂತ ಅನ್ಕೊಂಡಿದ್ರಿ, ಆದ್ರೆ ನಾವೆಲ್ಲರೂ ಬಂದ್ಬಿಟ್ವಿ. ಇನ್ಸ್ಟೆಂಟ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿ ಸಖತ್ತಾಗಿ ಅಡ್ಗೆ ಮಾಡಿದ್ರಿ. ಅಯ್ಯೋ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ದೇವ್ರೆ? ಸಂಬಂಧ ಇದೆ ಭಾಗ್ಯ. ಹೆಚ್ಚಾಗಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ ನಾವೆಲ್ಲರೂ ಏನ್ ಮಾಡ್ತೀವಿ ಹೇಳಿ? ಗಾಬರಿ ಆಗ್ಬಿಡ್ತೀವಿ, ಏನೇನೋ ನಿರ್ಧಾರ ತಗೊಂಡ್ಬಿಡ್ತೀವಿ. ಅಂತ ಟೆನ್ಷನ್ ಸಿಚುವೇಶನ್ ಅಲ್ಲಿ ಆರಾಮಾಗಿದ್ರೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಿಮ್ಮಿಂದ ಕಲ್ತೆ. ಮತ್ತೆ ಈ ಕುಸ್ಮನ್ ಸೊಸೆ ಅಂದ್ರೆ ಸುಮ್ನೆ ಅನ್ಕೊಂಡಿದೀಯಾ? ಜಾಣೆ ಅವಳು. ಏನ್ ಪದೇ ಪರಿಸ್ಥಿತಿ ಬರ್ಲಿ ಟಕ್ಕಂತ ತಲೆ ಓಡಿಸಿ ಪಟ್ಟಂತ ದಾರಿ ಹುಡುಕ್ತಾಳೆ. ಅಷ್ಟು ಬುದ್ಧಿವಂತೆ. ಗೊತ್ತು ನನಗೂ. ಹಾ, ಆಯ್ತಾಯ್ತು, ಸಾಕು. ಇಬ್ರು ನಾನು ಹೊಗಳಿದ್ ಸಾಕು, ನನಗ್ ಮುಜುಗರ ಆಗುತ್ತೆ. ಮುಜುಗರ ಪಟ್ಕೊಳ್ಳೋದೇನಿದೆ ಭಾಗ್ಯ? ಇರೋದನ್ನೇ ಹೇಳ್ತಾ ಇದೀವಿ. ಒಂದ್ ನಿಮಿಷ. ಹಲೋ, ಅತ್ತೆ ಹೋಗಣ್ವಾ? ನಿಮ್ ಫ್ರೆಂಡು ಬಿಸಿ ಅನ್ಸುತ್ತೆ, ಆಮೇಲೆ ಬಂದ್ ಮಾತಾಡ್ಸ್ಕೊಳ್ಳಿ. ನನ್ನಿ. ಅರೆ, ಆದಿ ಬ್ರದರ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹಾ ಬ್ರದರ್ ಹೇಳಿ. ಬ್ರದರ್, ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಲ್ಲ? ಈಗ ಸಮಾಧಾನನಾ? ಹಬ್ಬಾ, ಸಮಾಧಾನ ಬ್ರದರ್. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ನೆನ್ನೆ ತರ ಇವತ್ತು ಆಗ್ಬಿಡತ್ತಾ ಅಂತ. ಬಟ್ ನೀವು ಬಂದ್ಬಿಟ್ಟು ಎಲ್ಲ ಸಾರ್ಟ್ ಔಟ್ ಮಾಡಿದ್ರಲ್ಲ, ಬಾ ಖುಷಿ ಆಯ್ತು. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಆದಿಸರ್ ಜೊತೆನೆ ಮಾತಾಡ್ತಿದ್ದಾರೆ ಅಂತ ಅನಿಸ್ತದೆ. ಆದ್ರೂ ಬ್ರದರ್ ನೀವು ಮೋಸ ಮಾಡ್ಬಿಟ್ರಿ. ಲಾಸ್ಟ್ ಮಿನಿಟ್ ಬರಲ್ಲ ಅಂದ್ಬಿಟ್ಟು ಟ್ವಿಸ್ಟ್ ಕೊಟ್ಬಿಟ್ರಿ. ಟ್ವಿಸ್ಟ್ ಕೊಡೋ ತರಾನೇ ಇತ್ತು ನನ್ನ ಪರಿಸ್ಥಿತಿನೂ. ಯಾಕೆ ಬ್ರದರ್, ಏನಾಯ್ತು? ಏನಾದ್ರು ಸಮಸ್ಯೆನ? ಅಯ್ಯೋ, ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಿಡಿ. ಬ್ರದರ್, ನಾವ್ ಯಾಕೆ ಮೀಟ್ ಆಗ್ಬಾರ್ದು? ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನ ಆಗಿದೆ. ಅಯ್ಯೋ ಬ್ರದರ್, ನೀವ್ ಹೇಳೋದು ಹೆಚ್ಚ, ನಾನು ಸಿಗೋದು ಹೆಚ್ಚ. ಎಲ್ಲಿಗೆ ಬರ್ಬೇಕು ಅಂತ ಹೇಳಿ, ಇವಾಗ್ಲೇ ಸಿಗ್ತೀನಿ.
ಇವಾಗ್ಲೇ ಸಿಗ್ತೀನಿ ಅಂತ ಬೇರೆ ಹೇಳಿದ್ರು. ಮೋಸ್ಟ್ಲಿ ಆದಿ ಸರೇ ಅನ್ಸುತ್ತೆ. ಬಟ್ ಎಲ್ಲಿ ಹೋಗ್ತಾ ಇದ್ದಾರೆ? ಹಾ, ಒಂದು ಕೆಲಸ ಮಾಡ್ತೀನಿ, ನಾನೇ ಅವರು ಫಾಲೋ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಬೋದು. ಬ್ರದರ್, ಮೀಟ್ ಆಗೋಣ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಬ್ರದರ್, ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಭಾಗ್ಯ ಮನೆನಾ? ಅಲ್ಲ ಬ್ರದರ್, ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ನೋ 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 ನೋ, ಭಾಗ್ಯ ಅವ್ರ ಮನೆ ಅಂದ್ರೆ ಭಾಗ್ಯ ಅವ್ರ ಮನೆ ಅಲ್ಲ. ಅವ್ರ ಬಿಲ್ಡಿಂಗ್ ಟೆರೆಸ್ ಮೇಲೆ ಒಂದು ರೂಮ್ ಇದೆಯಲ್ಲ, ಅಲ್ಲಿದ್ದೀನಿ. ಅಲ್ಲ ಬ್ರದರ್. ಬ್ರದರ್, ಎಲ್ಲಾನು ಫೋನಲ್ಲೇ ಹೇಳಿದ್ರೆ ಹೇಗೆ? ಮೀಟ್ ಆಗಿ ಹೇಳ್ತೀನಿ. ಹಾ, ಬನ್ನಿ. ಎಲ್ಲಿದ್ಯಾ? ಎನಿ ಲೀಡ್ಸ್? ಎಸ್ ಮೇಡಮ್, ತಾಂಡವ್ ಸರ್ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರು ಮಾತಾಡೋದ್ ಕೇಳಿದ್ರೆ ಇಟ್ ಇಸ್ ಆದಿ ಸರ್. ಕನ್ಫರ್ಮಾ? 80% ಕನ್ಫರ್ಮ್ ಮ್ಯಾಮ್. ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದೀನಿ ಮೇಡಮ್. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಪಕ್ಕ ಆದಿ ಸರೇ ಮ್ಯಾಮ್. ಸರಿ, ನೀನೆಲ್ಲಿದ್ಯಾ ಇವಾಗ? ನಾನಿವಾಗ ತಾಂಡವ್ ಸರ್ ಕಾರ್ನೇ ಫಾಲೋ ಮಾಡ್ತಾ ಇದೀನಿ ಮ್ಯಾಮ್. ಫೈನ್, ಡೂ ದಟ್. ನನ್ನ ಪ್ರಕಾರ ತಾಂಡವ್ಗೆ ಆದಿ ಬ್ರೋ ಎಲ್ಲಿದ್ದಾನೆ ಅಂತ ಪಕ್ಕಾ ಗೊತ್ತಿರುತ್ತೆ. ಅವನ್ನ ಫಾಲೋ ಮಾಡಿದ್ರೆ ಬ್ರೋ ಸಿಗ್ತಾನೆ. ಸರಿ ಮ್ಯಾಮ್, ನನ್ಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬ್ರದರ್, ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಈ ಆದಿ ಬ್ರದರ್ ಏನಾಗಿದೆ? ಹೋಗಿ ಹೋಗಿ ಆ ಎಮ್ಮೆ ಇರೋ ಬಿಲ್ಡಿಂಗ್ ನಲ್ಲಿ ಇದೀನಿ ಅಂತ ಹೇಳ್ತಿದಾರಲ್ಲ, ಅವ್ರು ಅಲ್ಲೇನ್ ಮಾಡ್ತಿದ್ದಾರೆ? ಭಾಗ್ಯ ನನ್ನ ಮಧ್ಯೆ ಒಂದು ಚಾಲೆಂಜ್ ಆಯ್ತು ಬ್ರದರ್. ಅದ್ರ ಪ್ರಕಾರ 7 ದಿನ ನಾನು ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ, ಆ ವಿಷಯ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾಯ್ ಫ್ರೆಂಡ್. ಅಂದ್ರೆ ಅವಾಗ ಮಾತಾಡಿದ ಅಮ್ಮ ಅಂದ್ರೆ ಬ್ರದರ್ ಈ ಮಿಡಲ್ ಕ್ಲಾಸ್ ಲೈಫ್ ಜೀವನ ಲೀಡ್ ಮಾಡೋದಕ್ಕೆ ಅವ್ರು ಇರೋ ಬಿಲ್ಡಿಂಗು ನನ್ ಮನೆ ಮೇಲಿದ್ದಿದ್ ರೂಮಾ? ಬೆಂಗಳೂರು 1 ಕೋಟಿ ಮನೆಗಳಿದೆ. ಮಿಡಲ್ ಕ್ಲಾಸ್ ಜೀವನ ಲೀಡ್ ಮಾಡೋದಕ್ಕೆ ಎಮ್ಮೆ ಇರೋ ಬಿಲ್ಡಿಂಗೇ ಬೇಕಾಗಿತ್ತಾ? ನನ್ನ ಕರ್ಮ. ಬ್ರದರ್ಗೊಂದು ಫೋನ್ ಮಾಡೋಣ. ಹಲೋ ಬ್ರದರ್. ಬ್ರದರ್, ನೀವ್ ಹೇಳಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ನೀವು ಅಲ್ಲೇ ಇರಿ, ನಾನು ಹೊರಗಡೆ ಇದ್ದೀನಿ, ಬರ್ತಾ ಇದ್ದೀನಿ. ಸರಿ ಬ್ರದರ್, ನಾನು ಅಲ್ಲೇ ಬಂದ್ಬಿಟ್ಟು ವೇಟ್ ಮಾಡ್ತಿರ್ತೀನಿ. ಸರ್, ಒಂಚೂರು ಕಾರ್ ತೆಗಿತೀರಾ? ನಮ್ ಕಾರ್ ಹಾಕ್ಬೇಕು.
ಅಲ್ಲ, ಈ ಬೈಕಲ್ಲಿರೋ ವ್ಯಕ್ತಿ ಬ್ರದರ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆಯಲ್ಲ. ಅಲ್ಲ, ಅಲ್ಲಿ ಕಾರ್ ನಿಲ್ಸಿದ್ರೆ ಇವನು ನಿಲ್ಸ್ದ, ಅವ್ರು ಮೂವ್ ಮಾಡಿದ್ರೆ ಇವನು ಮೂವ್ ಮಾಡ್ದ. ಈಗ ನೋಡಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಬ್ರದರ್ ಕಾರ್ ನಿಲ್ಸಿದ ಜಾಗದಲ್ಲಿ ಇವನು ನಿಲ್ಸ್ತಾ ಇದ್ದಾನೆ. ಯಾವುದಕ್ಕೂ ಬ್ರದರ್ಗೆ ಹೇಳೋದು ಒಳ್ಳೇದು. ಹಾ ಬ್ರದರ್ ಹೇಳಿ. ಬ್ರದರ್, ಸಡನ್ ಆಗಿ ಹಿಂದೆ ತಿರುಗಬೇಡಿ. ನಿಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಎಸ್ ಬ್ರದರ್, ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಬ್ರದರ್ ನನಗೆ ಯಾಕೋ ಆತರ ಅನ್ನಿಸ್ತಿಲ್ಲ. ಏನೋ ಮೋಸ್ಟ್ಲಿ ಯಾವ್ದೋ ಅಡ್ರೆಸ್ ಹುಡುಕ್ತಿದ್ದಾರೆ ಅನ್ಸತ್ತೆ. ಇಲ್ಲ ಬ್ರದರ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ? ಒಂದ್ ಕೆಲಸ ಮಾಡಿ, ಕಾರ್ನ ಒಂಚೂರು ಮುಂದೆ ಹೋಗಿ ನಿಲ್ಸಿ, ಅವ್ನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿ ಬ್ರದರ್, ಓಕೆ. ಬ್ರದರ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಿದಾರಲ್ಲ, ಯಾರ ಇರ್ಬೋದು? ಈ ಶ್ರೇಷ್ಠ ಏನಾದ್ರೂ ಯಾರನ್ನ ಅಪಾಯಿಂಟ್ ಮಾಡಿದಾಳ? ನೋಡಿದ್ರೆ ಯಾರೋ ಸ್ಪೈಯೇ ಇರ್ಬೇಕು. ನಾನೀಗ ಭಾಗ್ಯ ಮನೆಗೆ ಹೋಗೋದನ್ನ ಇವನೇನಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನನ್ನ ಹಿಂದೆನೆ ಸ್ಪೈ ಬಿಟ್ಟಿದ್ದಾಳ. ಎಷ್ಟಿರ್ಬೇಡ ಇವಳು. ಹಾ ಬ್ರದರ್. ಬ್ರದರ್, ನೀವ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಹಾಗೆ ಡ್ರೈವ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಮುಂದೆ ಎಲ್ಲಾದ್ರೂ ನಿಲ್ಲಿಸ್ತೀನಿ. ಅವಾಗ ಕನ್ಫರ್ಮ್ ಆಗತ್ತೆ. ಸರಿ ಬ್ರದರ್, ಓಕೆ. ಹುಷಾರು, ಏನೇ ಇದ್ರೂ ಕಾಲ್ ಮಾಡಿ. ಹಾ ಸರಿ ಬ್ರದರ್. ಅಲ್ಲ, ಮನೆಯಿಂದ ಹೊರಗಡೆ ಹೋಗಿ ಇಷ್ಟೊತ್ತಾಯ್ತು, ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಒಬ್ಳು ಇಲ್ಲಿ ಕಾಯ್ತಿರ್ತೀನಿ ಅನ್ನೋದು ಕಾಮನ್ ಸೆನ್ಸ್ ಬೇಡವಾ ಇವನ್ಗೆ? ಬೇಗ ಫೋನ್ ಮಾಡ್ತಿದ್ದಾಳೆ ಅಂದ್ರೆ ಪಕ್ಕ ಕನ್ಫರ್ಮ್ ಆಯ್ತು. ಅವಳೇ ಯಾರನ್ನೋ ಛೂ ಬಿಟ್ಟಿದ್ದಾಳೆ. ಹಲೋ. ಎಲ್ಲೋ ಇದ್ಯಾ? ಮನೆ 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 ಹತ್ರ ಹೋಗ್ತಾ ಇದ್ದೀನಿ. ಯಾರ ಮನೆಗೆ ಹೋಗ್ತಾ ಇದ್ಯಾ? ವಾಟ್? ಯಾರ ಮನೆಗೆ ಅಂತೆಲ್ಲ ಕೇಳ್ತಿದ್ದಾಳೆ? ಹಾಗಿದ್ರೆ ಪಕ್ಕ ಇವಳು ಗೊತ್ತಾಗಿದೆ ನಾನು ಗೆಲ್ಲಿದ್ದೀನಿ ಅಂತ. ತಾಂಡವ್ ನಿನ್ನೆ ಕೇಳ್ತಾ ಇರೋದು, ಯಾರ ಮನೆಗೆ ಹೋಗ್ತಾ ಇದ್ಯಾ ಅಂತ. ಅದು ಆದಿ ಬ್ರದರ್ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಅವ್ರು ಬಾ ಅಂತ ಹೇಳಿದ್ರು. ಹಾ, ಹೋಗು ಹೋಗು ಹೋಗು. ನಿನ್ಗೆ ಊರ್ ಸುತ್ತ ಟೈಮ್ ಇರುತ್ತೆ. ನಾನು ಕಾಲ್ ಮಾಡಿದ್ರೆ ನನಗೆ ವಾಪಸ್ ಕಾಲ್ ಬ್ಯಾಕ್ ಮಾಡೋದಕ್ಕೆ ನಿನ್ಗೆ ಟೈಮ್ ಇರಲ್ಲ ಅಲ್ವಾ? ಸಾರಿ ಹನಿ, ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ. ತಾಂಡವ್ ಸುಳ್ಳು ಹೇಳ್ಬೇಡ ನೀನು. ನೀನ್ ಒಂದ್ ಕಾಲ್ ಬ್ಯಾಕ್ ಮಾಡೋಷ್ಟು ಫ್ರೀ ಇಲ್ಲ ಅಂತ ಎಲ್ಲ ಹೇಳ್ಬೇಡ. ನಾನು ಇದನ್ನೆಲ್ಲ ನಂಬೋದಕ್ಕೆ ತಯಾರಿಲ್ಲ ತಾಂಡವ್. ನೀನ್ ಎಷ್ಟು ಬಿಸಿ ಇದ್ಯಾ, ಏನೇನ್ ಮಾಡ್ತಿದ್ಯಾ, ಅದೆಲ್ಲ ತುಂಬಾ ಚೆನ್ನಾಗ್ ಗೊತ್ತು ತಾಂಡವ್. ನನ್ನ ಹತ್ರ ನೀನ್ ಸುಳ್ಳು ಹೇಳೋದಕ್ಕೆ ಬರ್ಬೇಡ. ಹನಿ ಹನಿ ಅದನ್ನೆಲ್ಲ ಬಿಡು. ಇವಾಗ ಫೋನ್ ಏನಕ್ಕೆ ಮಾಡಿದೆ ಅಂತ ಹೇಳು. ಅದನ್ನೆಲ್ಲ ನಿನಗೆ ಫೋನಲ್ಲಿ ಹೇಳೋದಕ್ಕಾಗಲ್ಲ. ಮನೆಗ್ ಬಾ, ಡೈರೆಕ್ಟ್ ಆಗಿ ಹೇಳ್ತೀನಿ. ಬರ್ತಾ ಬರ್ತಾ ಅತಿಯಾಗಿ ಆಡ್ತಿದ್ದಾಳೆ ಇವಳು.
ಹಲೋ ಆದಿ ಬ್ರೋ ಬಗ್ಗೆ ಯಾಕೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಇನ್ನು ನಂಗೆ? ಮ್ಯಾಮ್, ಇವಾಗ್ಲೂ ತಾಂಡವ್ ಸರ್ ಕಾರ್ನೇ ಫಾಲೋ ಮಾಡ್ತಾ ಇದೀನಿ. ತಾಂಡವ್ ಎಲ್ಲಿಗೆ ಹೋಗ್ತದಾನ? ಅದೇ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಒಂದ್ ಕಡೆ ಸ್ಟಾಪ್ ಮಾಡಿದ್ರು, ಸುಮಾರು ಹೊತ್ತು ಅಲ್ಲೇ ನಿಂತಿದ್ರು, ಬಟ್ ಕಾರಿಂದ ಇಳಿಲೇ ಇಲ್ಲ ಮ್ಯಾಮ್. ಇವಾಗ ನೋಡಿದ್ರೆ ಮತ್ತೆ ಬಂದಿದ್ ರೋಡಲ್ಲೇ ವಾಪಸ್ ಹೋಗ್ತಾ ಇದಾರೆ. ಹೌದಾ? ಯಾವ ಏರಿಯಾದಲ್ಲಿದ್ಯಾ? ಇದ್ ಯಾವ ಏರಿಯಾ ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಯಾವ್ದೋ ಗಲ್ಲಿನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು. ಇಡಿಯಟ್, ಕೊಟ್ಟಿರೋ ಒಂದ್ ಕೆಲ್ಸನ ನಿನ್ಗೆ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ ಅಲ್ವಾ? ಸುಮ್ನೆ ಅವನ್ನ ಫಾಲೋ ಮಾಡಿದ್ರೆ ಏನ್ ಯೂಸ್ ಹೇಳು? ನೋಡು, ನೆಕ್ಸ್ಟ್ ಟೈಮ್ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಎಲ್ಲಾ ಲೊಕೇಶನ್ ಫೋಟೋಸ್ ನನಗ್ ಬೇಕು. ಗಾಟ್ ಇಟ್? ಸರಿ ಮ್ಯಾಮ್, ನನಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಡಿಯಟ್, ಕೊಟ್ಟಿರೋ ಒಂದು ಕೆಲ್ಸನೂ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ.